ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿಗಾಗಿ ನವೋದಯ ಎಕ್ಸಾಮಲ್ಲಿ ಕೇಳಿರುವಂತಹ ಇಲ್ಲಿ ಒಂದು ಭಿನ್ನರಾಶಿಗಳ ಗುಣಾಕಾರದ ಮೇಲಿನ ಇಲ್ಲಿ ವ್ಯಾವಹಾರಿಕ ಸಮಸ್ಯೆಗಳ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿ ಪ್ರಶ್ನೆ ನೋಡಿ, ಒಂದು ಶಾಲೆಯಲ್ಲಿ ದಿನಕ್ಕೆ 65 ಲೀಟರ್ ಅಂದರೆ ಇಲ್ಲಿ 65.5 ಲೀಟರ್ ಅಂತ ಅನ್ಕೋಬೇಕು ತಾವು. ಇಲ್ಲಿ 65.2 ಲೀಟರ್ ಹಾಲು ಬಳಸಿದರೆ 2008ರ ಫೆಬ್ರವರಿ ತಿಂಗಳಲ್ಲಿ ಬಳಸುವ ಹಾಲೆಷ್ಟು ಅಂತ ಕೇಳಿದ್ದಾರೆ. ಅಂದರೆ ಒಂದು ಶಾಲೆಯಲ್ಲಿ ಒಂದು ದಿನಕ್ಕೆ 65.5 ಲೀಟರ್ ಹಾಲನ್ನು ಬಳಸ್ತಾರೆ. ಹಾಗಾದರೆ ಫೆಬ್ರವರಿ ತಿಂಗಳ 2008ರ ಇಸ್ವಿಯ ಫೆಬ್ರವರಿ ತಿಂಗಳಲ್ಲಿ ಬಳಸುವ ಹಾಲು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. 93.1 ಲೀಟರ್, 899 ಲೀಟರ್ ಹಾಗೂ 1834 ಲೀಟರ್ ಮತ್ತು ನಾಲ್ಕನೇದಾಗಿ 94.1 ಲೀಟರ್. ಹಾಗಾದರೆ ಇದು ಗುಣಾಕಾರ ಅಂತ ತಾವು ಅನ್ಕೋಬೇಕು. ಮೊದಲನೇದಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 65 ಲೀಟರ್ ಅಂತ ಹೇಳಿದ್ದಾರೆ ಒಂದು ದಿನಕ್ಕೆ. ನೋಡ್ಬೋದು ತಾವು ಇಲ್ಲಿ ಒಂದು ದಿನಕ್ಕೆ 65.1. ಹಾಗಾದರೆ ಇಲ್ಲಿ ಫೆಬ್ರವರಿ 2008ರ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ದಿನಗಳು ನಿಮ್ಗೆ ಗೊತ್ತಿದೆ, 28 ದಿನಗಳು. ಸೊ ಇಲ್ಲಿ ಇದು ಗುಣಾಕಾರ ಅನ್ಕೋಬೇಕು. ಇನ್ನು ನೆಕ್ಸ್ಟು ಇಲ್ಲಿ ಮೊದಲೇದ ನಾವು ಇದನ್ನು ಮಿಶ್ರ ಭಿನ್ನರಾಶಿಯಲ್ಲಿದೆ, ಇದನ್ನು ವಿಷಮ ಭಿನ್ನರಾಶಿಗೆ ನಾವು ಇದನ್ನು ಪರಿವರ್ತನೆಯನ್ನು ಮಾಡಬೇಕು. ಇಲ್ಲಿ ಗೊತ್ತಿದೆ ತಮಗೆ 65 ಎರಡನೇ ಎಷ್ಟಾಗುತ್ತೆ, 130 ಆಗುತ್ತೆ. 130ಕ್ಕೆ ಒಂದು ಕೂಡಿಸ್ಕೋಬೇಕು. ಇಲ್ಲಿ ಎರಡನೇ 131. ಇನ್ನು ನೆಕ್ಸ್ಟ್ ಇದು ಗುಣಾಕಾರವನ್ನು ಮಾಡಬೇಕಾಗುತ್ತೆ ಇಂಟು 28. ಈಗ ಇದನ್ನು ನಾವು ಭಾಗಿಸ್ಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನಾವು ಸರಳವಾಗಿ 2 1 2 2 14 28. ಹಾಗಾದರೆ ಇನ್ನು ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ 131ಕ್ಕೆ ಇಂಟು 14 ಗುಣಾಕಾರವನ್ನು ಮಾಡಬೇಕು. ಇಲ್ಲಿ ತೋರಿಸ್ತೀನಿ ತಮಗೆ. ಇಲ್ಲಿ ನೋಡ್ಬೋದು ತಾವು 131 ಇಂಟು 14 ಗುಣಿಸುವ ಚಿಹ್ನೆ ಹಾಕ್ಕೊಂಡು ಗುಣಾಕಾರ ಮಾಡೋಣ. ಇಲ್ಲಿ 14 1 14, ಒಂದು ದಶಕ, 14 42, 42 1 3 43. ಸೊ ಇಲ್ಲಿ 4 ಮತ್ತು 14 1 14, 14 4 18. ಆನ್ಸರ್ ಎಷ್ಟು ಬಂತು? ಇಲ್ಲಿ 1834. ಇಲ್ಲಿ ಆಪ್ಷನ್ಸ್ಗಳು ನೋಡೋಣ. ಇಲ್ಲಿ ನೋಡ್ಬೋದು ತಾವು ಕೂಡ 1834 ಲೀಟರ್ ಇಷ್ಟು ಹಾಲು 2008ರ ಫೆಬ್ರವರಿ ತಿಂಗಳಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. 1 ಗ್ರಾಂ ಬಂಗಾರದ ಬೆಲೆ 1400 ರೂಪಾಯಿ ಆದರೆ 4ನೇ 3 ಗ್ರಾಂ ಬಂಗಾರದ ಬೆಲೆ ಎಷ್ಟು ಅಂತ. ಇಲ್ಲಿ ಒಂದು ಗ್ರಾಂ ಬಂಗಾರಕ್ಕೆ 1400 ರೂಪಾಯಿ ಆದರೆ 4ನೇ 3 ಗ್ರಾಂ ಬಂಗಾರದ ಬೆಲೆ ಎಷ್ಟು ಅಂದರೆ ಇದು ಇನ್ನೂ 1 ಗ್ರಾಮ್ಗಿಂತಲೂ ಕಡಿಮೆ ಅಂತ ಅನ್ಕೋಬೇಕು ತಾವು. ಇಲ್ಲಿ ನೋಡೋಣ. ಈಗ ಮೊದಲನೇದಾಗಿ ಏನು ಸಂಖ್ಯೆ ಕೊಟ್ಟಿದ್ದಾರೆ ಅಂತ ನೋಡೋಣ. ನಮಗೆ ಬೇಕಾಗಿರುವಂಥ ಆನ್ಸರ್ ಎಷ್ಟು ಅಂದರೆ ಇಲ್ಲಿ 4ನೇ 3 ಗ್ರಾಂ ಬಂಗಾರದ ಬೆಲೆ ಅದು ಎಷ್ಟಕ್ಕೆ ಅಂತ ನೋಡಿದರೆ ಇದು ಗುಣಾಕಾರ ಇಲ್ಲಿ 1400ಕ್ಕೆ. ಇದನ್ನು ನಾವು ಈ 4ಕ್ಕೆ ಈ 1400ಕ್ಕೆ 4ರಿಂದ ಭಾಗಿಸೋಣ. ಇಲ್ಲಿ ನೇರವಾಗಿಯೂ ಭಾಗಿಸ್ಬೋದು ಅಥವಾ ಭಾಗಾಕಾರಗಳ ಮೂಲಕನೂ ತಾವು ಭಾಗಿಸ್ಕೋಬೋದು. ಇಲ್ಲಿ ನೋಡ್ಬೋದು ಇಲ್ಲಿ 1400ಕ್ಕೆ ಇಲ್ಲಿ ಮೊದಲನೇದಾಗಿ ನಾವು 4ರಿಂದ 4 3 12 ಆಗುತ್ತೆ. ಸೊ ಇಲ್ಲಿ 2 ಇಲ್ಲಿ 0 ಮತ್ತು ಇಲ್ಲಿ 0 ತಗೊಳ್ತೀವಿ. ಅದೇ ರೀತಿಯಾಗಿ 4 5 20. ಸೊ ಇಲ್ಲಿ 0 0 ಇಲ್ಲಿ 0 ಇಳಿಸ್ಕೋತೀವಿ. 4ರಲ್ಲಿ 0 ಇಲ್ಲದ ಕಾರಣ ಇಲ್ಲೊಂದು 0ವನ್ನು ಕೊಡ್ತೀವಿ. 350 ಆಗುತ್ತದೆ. ಸೊ ಇಲ್ಲಿ ತಾವು ನೋಡ್ಬೋದು ಇಲ್ಲಿ 4 1 4 4 350. ಈಗ ಉಳಿದಿರುವಂಥ ಸಂಖ್ಯೆಗಳೆಷ್ಟು? 3 ಗುಣಿಸು 350. ಈಗ ಉಳಿಕೆ ಆದದ್ದು ಎಷ್ಟು ಅಂದರೆ ಇದು ಗುಣಾಕಾರ ಮಾಡಿದರೆ ತಮ್ಗೆ ಗೊತ್ತಾಗುತ್ತೆ. 3 × 0 3, 3 5 15, 1 3 3 9 1 10 ಅಂದರೆ 1050 ರೂಪಾಯಿ. ಅಂದರೆ ಇಲ್ಲಿ ಒಟ್ಟಾರೆಯಾಗಿ 1 ಗ್ರಾಮಿಗೆ 1400 ಆದರೆ 4ನೇ 3 ಗ್ರಾಮ್ಗೆ ಬಂಗಾರದ ಬೆಲೆ ಎಷ್ಟು ಅಂದರೆ ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ 5600, 1866, 3ನೇ 2 ರೂಪಾಯಿ, 1050 ರೂಪಾಯಿ ಇದೆ ನೋಡಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? 1050 ರೂಪಾಯಿ. ಈ ರೀತಿಯಾಗಿ ತಾವು ಇಲ್ಲಿ ಈ ರೀತಿ ಸಮಸ್ಯೆಗಳನ್ನು ಕೊಟ್ಟಾಗ ತಾವು ಬಿಡಿಸಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಸಮಸ್ಯೆ ನೋಡೋಣ. 3 ಪೂರ್ಣಾಂಕ 4ನೇ 3ರ 1 ಪೂರ್ಣಾಂಕ
5ನೇ 1ರ ಭಾಗ ಎಷ್ಟು? ಇಲ್ಲಿ ಎ ಆಪ್ಷನ್ 4.5 ಬಿ 20ನೇ 99 ಸಿ 20ನೇ 51 ಡಿ 4.2ನೇ 1. ಇದು ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂದ್ರೆ ಕೊಟ್ಟಂಥ ಸಂಖ್ಯೆಯನ್ನು ನಾವು ವಿಷಮ ಭಿನ್ನರಾಶಿ ಪರಿವರ್ತನೆ ಮಾಡ್ಕೊಳ್ಳೋಣ. ಏನು ಇದು ಇಲ್ಲಿದೆ ಅಲ್ಲ ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ನೋಡಿ 4 3 12 ನೋಡ್ಬೋದು. 12 ಇಲ್ಲಿ 4 3 12 3 15 ಆಗುತ್ತೆ. ಸೊ ಇಲ್ಲಿ 4ನೇ 15 ಇಲ್ಲಿ ರ ಅಂತ ಬರ್ಕೊಂಡು ಇಲ್ಲಿ ನೋಡ್ಬೋದು 5 1 5 1 6. ಸೊ 5ನೇ 6 ಅಂತ ಬರ್ಕೋಬೇಕು ಇಲ್ಲಿ. ನೆಕ್ಸ್ಟು ಈಗ ನಾವು ಇದನ್ನು ಗುಣಿಸ್ಬೇಕಾಗುತ್ತೆ. ಸೊ 4ನೇ 15 ಗುಣಿಸು ಚಿಹ್ನೆ ಇಲ್ಲಿ 5ನೇ 6. ಈಗ ಇಲ್ಲಿ ನೋಡ್ಬೋದು ತಾವು ಕೂಡ ಅಂಶಕ್ಕೂ ಛೇದಕ್ಕೂ ಗುಣಾಕಾರ ಮಾಡೋಣ. 15 6 ಎಷ್ಟಾಗುತ್ತೆ? 90. 4 5 20. ಈಗ ನಾವು ನೆಕ್ಸ್ಟ್ ಇದನ್ನು ಭಾಗಿಸೋಣ. ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ 10 2 20 10 9 90. ಈಗ ಉಳಿಕೆ ಎಷ್ಟು ಅಂದರೆ ಇಲ್ಲಿ 2ನೇ 9. ಇದನ್ನು ನಾವು ಏನು ಮಾಡ್ಬೋದು? ಇಲ್ಲಿ ಸಿಂಪ್ಲಿಫೈ ಮಾಡ್ಬೋದು. ಅಂದರೆ ಇಲ್ಲಿ ಸರಳೀಕರಣ ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ 2ಕ್ಕೆ 2 ಇಡೋಣ. ಇಟ್ಟು ಈಗ 2ರಿಂದ 9 ಭಾಗ ಹೋಗುತ್ತಾ ಇಲ್ವ ನೋಡೋಣ. ಇಲ್ಲಿ 9 ಹೋಗಲ್ಲ ಅಂದರೆ ಸೊ ನಾವು ಇನ್ನೂ ಸ್ವಲ್ಪ ಕಡಿಮೆ ಸಂಖ್ಯೆ ತೆಗೆದುಕೊಳ್ಳೋಣ. 2 4 8 ಇಲ್ಲಿ 8 ಇಲ್ಲಿ 9 ಇದೆಯಲ್ಲ, ಇಲ್ಲಿ ಉಳಿಕೆ ಎಷ್ಟಾಗುತ್ತೆ? 9ರಲ್ಲಿ 8 ಹೋದರೆ 1 ಆಗುತ್ತೆ. ಸೊ 4.4 2ನೇ 1. ಇಲ್ಲಿ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ನೋಡ್ಬೋದು ಇಲ್ಲಿದೆ 4.4 2ನೇ 1. ಈ ರೀತಿಯಾಗಿ ಸರಿಯಾದ ಉತ್ತರವನ್ನು ತಾವು ಫೈಂಡ್ ಔಟ್ ಮಾಡಬೇಕಾಗುತ್ತದೆ. ಇಲ್ಲಿ 4ನೇ ಪ್ರಶ್ನೆ ನೋಡೋಣ. ಒಂದು ಜಮೀನಿನ 8ನೇ 1 ಭಾಗ ಮಾವು, 4ನೇ 1 ಭಾಗ ಚಿಕ್ಕು ಗಿಡಗಳಿವೆ. ಉಳಿದಿದ್ದು ಬಾಳೆಯಾದರೆ ಬಾಳೆ ಇರುವ ಭಾಗ ಎಷ್ಟು? ಮೊದಲನೇ ಆಪ್ಷನ್ 8ನೇ 3, ಎರಡನೇ ಆಪ್ಷನ್ 8ನೇ 5, ಮೂರನೇ ಆಪ್ಷನ್ 4ನೇ 1, ಇನ್ನು ಕೊನೆಯದಾಗಿ 8ನೇ 7. ಇಲ್ಲಿ ಇದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗ್ಬೋದು. ಆದರೆ ಇಲ್ಲಿ ಕೊಟ್ಟಂಥ ಸಂಖ್ಯೆಗಳನ್ನು ಇದನ್ನು ಸಂಕಲನ ಮಾಡ್ಕೋಬೇಕು ಫಸ್ಟ್ಗೆ. ಅಂದರೆ ಒಂದು ಜಮೀನಿನ ಉದ್ದ ಎಷ್ಟಿದೆ ನೋಡಿ, ಇಲ್ಲಿ 8ನೇ 1 ಇದೆ, ಪ್ಲಸ್ ಇಲ್ಲಿ ಮಾವು ಎಷ್ಟಿದೆ ಅಂದರೆ ಇಲ್ಲಿ ಅಂದರೆ ಇದು ಒಂದು ಜಮೀನು ಉದ್ದದಲ್ಲಿ ಮಾವಿನ ಗಿಡಗಳು ಎಷ್ಟಿದಾವಪ್ಪ ಅಂದರೆ ಭಾಗ ಒಟ್ಟು 8ನೇ 1 ಭಾಗ ಇದೆ. ಚಿಕ್ಕು ಗಿಡಗಳು ಇಲ್ಲಿ 4ನೇ 1 ಭಾಗ ಇದೆ. ಇದನ್ನು ಸಂಕಲನ ಮಾಡ್ಕೋಬೇಕು. ಇಲ್ಲಿ ಅಂಶ ಸಮ ಇವೆ, ಆದರೆ ಛೇದಗಳು ಬೇರೆ ಬೇರೆ ಇರೋದ್ರಿಂದ ಲಸ ತೆಗಿಬೇಕು ನಾವು ಇಲ್ಲಿ. ಸೊ ಲಸ ಎಷ್ಟಾಗುತ್ತೆ ನೋಡೋಣ. ಮೊದಲನೇದಾಗಿ 8ರ ಅಪವರ್ತಿಗಳನ್ನು ಬರೆಯೋಣ. 8 1 8, 8 2 16. ಇನ್ನು 4ರ ಅಪವರ್ತಿಗಳನ್ನು ಬರೆಯೋಣ. 4 1 4, 4 2 8. ಯಾಕೆ ನಾನು ಸ್ವಲ್ಪ ಬರ್ದೀನಿ ಅಂದರೆ ಇಲ್ಲಿ ನೋಡ್ಕೋಬೋದು ತಾವು, ಇಲ್ಲಿ ಎರಡೂ ಕಡೆ 8 ಮೊದಲಿಗೆ ಸಿಕ್ಕಿದೆ. ಅಂದರೆ ಇಲ್ಲಿ ಚಿಕ್ಕ ಅಪವರ್ತಿ ಯಾವುದು ಇರುತ್ತೆ ಎರಡೂ ಕಡೆ ಅದನ್ನು ನಾವು ಬರ್ಕೊಳ್ಬೇಕಾಗುತ್ತೆ. ಸೊ ಲಸ 8 ಆಗುತ್ತೆ ಅದು. ಸೊ ಇಲ್ಲಿ ನೋಡೋಣ, ಮೊದಲಿಗೆ ಇಲ್ಲಿ ಒಂದು ಸಮ ಚಿಹ್ನೆ ಹಾಕ್ಕೊಂಡು ಇದು 8 ಬರುವ ಹಾಗೆ ನಾವು ಗುಣಾಕಾರ ಮಾಡೋಣ. 8 1 8, 4 2 8. ಸೊ 1 1 ಎಷ್ಟಾಗುತ್ತೆ? 1 ಪ್ಲಸ್ 1 2 2. ಇಲ್ಲಿ ನೋಡ್ಬೋದು ತಾವು ಕೂಡ ಛೇದದಲ್ಲಿ ಲಸ ಎಷ್ಟು ಬಂತು ಅಂದರೆ ಇವಾಗ 8 ಬಂದಿದೆ. ಸೊ ಹಾಗಾದರೆ ಇಲ್ಲಿ 8ನೇ 3, 2 1 3 ಆಗುತ್ತೆ. ಇಲ್ಲಿ ನೋಡ್ಬೋದು 8ನೇ 3 ಅಂತ ಬಂದಿದೆ. ಇಲ್ಲಿ ಉತ್ತರವನ್ನು ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ 8ನೇ 3, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನೊಂದು ಪ್ರಶ್ನೆ ನೋಡೋಣ. ಗೀತಾ 2ನೇ 1 ಕಿಲೋಮೀಟರ್ ನಡೆದಳು, ಸುಧಾ 10ನೇ 7 ಕಿಲೋಮೀಟರ್ ನಡೆದಳು. ಇವರಲ್ಲಿ ಯಾರು ಹೆಚ್ಚು ನಡೆದರು? ಎ ಆಪ್ಷನ್ ಸುಧಾ 5ನೇ 1 ಕಿಲೋಮೀಟರ್ ಹೆಚ್ಚು, ಗೀತಾ 1.4 5ನೇ 1 ಕಿಲೋಮೀಟರ್ ಹೆಚ್ಚು, ಗೀತಾ 5ನೇ 1 ಕಿಲೋಮೀಟರ್ ಹೆಚ್ಚು, ಸುಧಾ 1.4 5ನೇ 1 ಕಿಲೋಮೀಟರ್ ಹೆಚ್ಚು. ಇದನ್ನು ನಾವು ಮೊದಲನೇದಾಗಿ ಏನು ಮಾಡಬೇಕು? ಕೊಟ್ಟಂಥ ಏನು ಸಂಖ್ಯೆ ಇದೆಯಲ್ಲ ಅದನ್ನು ನಾವಿಲ್ಲಿ ವ್ಯವಕಲನ ಮಾಡಿದರೆ ಸರಿಯಾದ ಉತ್ತರ ಸಿಗುತ್ತದೆ. ಹಾಗಾದರೆ ಇಲ್ಲಿ ನೋಡೋಣ, ಮೊದಲನೇದಾಗಿ ನಡೆದಂಥದ್ದು ಇಲ್ಲಿ ಛೇದಗಳು ಬೇರೆ ಬೇರೆ ಇದೆ, ಅಂಶ ಬೇರೆ ಇದೆ. ಹಾಗಾಗಿ ನಾವು ಮೊದಲನೇದಾಗಿ ಏನು ಮಾಡೋಣ? ಸುಧಾ ಏನು ಅಂದರೆ ಇಲ್ಲಿ 10ನೇ 7 ಕಿಲೋಮೀಟರ್ ಮೈನಸ್ ಇಲ್ಲಿ ಗೀತಾ 2ನೇ 1 ಕಿಲೋಮೀಟರ್. ಈಗ ನೋಡೋಣ, ಛೇದಗಳು ಬೇರೆ ಬೇರೆ ಇದೆ. ಸೊ ಇಲ್ಲಿ ಲಸ ತೆಗೆಯೋಣ. 10 2ರ ಲಸ ನೋಡೋಣ. ಇಲ್ಲಿ ಅಪವರ್ತಿಗಳನ್ನು ಬರ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ 10ರ ಅಪವರ್ತಿ ಅಂದಾಗ ಇಲ್ಲಿ 10 1 10, 10 2 20. ಇನ್ನು ಇಲ್ಲಿ 2ರ ಅಪವರ್ತಿಗಳನ್ನು ನೋಡೋಣ. ಇಲ್ಲಿ 2 4 6 8 10. ಸೊ ಇಲ್ಲಿ ಎರಡು ಕಡೆ ಇಲ್ಲಿ 10 ಬಂದಿರುತ್ತೆ. ಹಾಗಾಗಿ ನಾವಿಲ್ಲಿ 10ನ್ನು ತೆಗೆದುಕೊಳ್ಳೋಣ. ನೋಡ್ಬೋದು. ಹಾಗಾದರೆ ಇಲ್ಲಿ ಇಜ್ಕೊಲ್ಟು ಹಾಕಿ ಇಲ್ಲಿ ಗುಣಾಕಾರ ಮಾಡೋಣ. 10 ಬರುವ ಹಾಗೆ 10 1 10, 2 5 10. ಈಗ 7 1 7 ಮೈನಸ್ 1 5 5. ಇಲ್ಲಿ ನೋಡೋಣ, ಲಸ ಎಷ್ಟು ಬಂದಿದೆ? ಇಲ್ಲಿ 10. ಹಾಗಾದರೆ
ಇಲ್ಲಿ 7ರಲ್ಲಿ 5 ಹೋದರೆ 2, 10ಕ್ಕೆ 10. ಹಾಗಾದರೆ ಇಲ್ಲಿ ನೋಡಿ 2 ಒಂದಲೇ 2, 2 5ಲಿ 10. ಸೊ ಇಲ್ಲಿ ಉಳಿಕೆ ಉತ್ತರ ಎಷ್ಟಾಗುತ್ತೆ? 5ನೇ 1. ಇಲ್ಲಿ ನೋಡ್ಬೋದು ತಾವು ಕೂಡ, ಇಲ್ಲಿ ಮೊದಲನೇದಾಗಿ ಗೀತಾ ನಡೆದಿದ್ದು ಕೇವಲ ಅರ್ಧ ಕಿಲೋಮೀಟರ್ ನಡೆದಿದ್ದಾಳೆ. ಇಲ್ಲಿ ಸುಧಾ 10ನೇ 7 ಕಿಲೋಮೀಟರ್. ಹಾಗಾಗಿ ಇಲ್ಲಿ ನೋಡ್ಬೋದು, ಸರಿಯಾಗಿ ನೋಡಿ, ಇಲ್ಲಿ 5ನೇ 1 ಏನು ಆನ್ಸರ್ ಬಂದಿದೆಯಲ್ಲ, ಇದು ಸುಧಾ ಅರ್ಧ ಕಿಲೋಮೀಟರ್ ಹೆಚ್ಚು ನಡೆದಿದ್ದಾಳೆ ಅಂತ ಅರ್ಥ ಆಗುತ್ತೆ.